ಇತಿಹಾಸದಲ್ಲಿ ಮಾಧ್ವ ವಾಂಗ್ಮಯ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಆಚಾರ್ಯರಿಗೆ ವಾದರಾಜರಿಗೆ ಸಮ್ಮತ ಆಗುವ ರೀತಿಯಲ್ಲಿ ಈ ಮಹಾಭಾರತ ಗ್ರಂಥ ಪ್ರಕಾಶನ ಆಗ್ತಾ ಇದೆ ಅಂದರೆ ನಿಜವಾಗಲೂ ಪಲಿಮಾರು ಶ್ರೀಪಾದ ದ್ವಿತೀಯ ಪರ್ಯಾಯ, ಅದೊಂದು ಅದ್ವಿತೀಯ ಪರ್ಯಾಯವೇ ಹೌದು. ಈ ಒಂದು ಮಹಾಭಾರತ ಗ್ರಂಥದ ಪ್ರಯೋಜನವನ್ನು ಎಲ್ಲ ಜಿಜ್ಞಾಸುಗಳು ಪಡೆಯುವಂತಾಗಲಿ ಅಂತ ನಾವು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ, ಎಲ್ಲರಿಗೂ ಅನುಗ್ರಹ ಆಗಲಿ ಅಂತ ನಾವು ದೇವರು ವಿಶೇಷವಾಗಿ ಪ್ರಾರ್ಥಿಸ್ತೇವೆ. ಶ್ರೀಭ್ಯೋ ನಮಃ. ಆಚಾರ್ಯ ಮಧ್ವಂತೆ ಮಹಾಭಾರತದ ಗ್ರಂಥದಲ್ಲಿ ಅನೇಕ ಪ್ರಕ್ಷೇಪಗಳಾಗಿವೆ. ಇದ್ದದ್ದನ್ನು ತೆಗೆದು ಇಲ್ಲದ್ದನ್ನು ಸೇರಿಸ್ತಕ್ಕಂತಹ ಅನೇಕ ಪ್ರಕ್ಷೇಪ ಇವೆಲ್ಲವೂ ಮಹಾಭಾರತದಲ್ಲಿ ನಡೆದಿದೆ. ಅಂತಹ ಮಹಾಭಾರತದ ಶುದ್ಧವಾದ ಪಾಠದ ಒಂದು ಕೊರತೆ ನಮಗೆ ಕಾಣಿಸ್ತಾ ಇತ್ತು. ಆದರೆ ಅಂತಹ ಕೊರತೆ ಇವತ್ತಿಗೆ ನೀಗಿದೆ ಎಂಬ ಒಂದು ಹರ್ಷವನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಇಂತಹ ದೊಡ್ಡ ಕಾರ್ಯವನ್ನು ಮಾಡಿರತಕ್ಕಂತಹ ಪಲಿಮಾರು ಶ್ರೀಗಳವರನ್ನು ನಾವು ತುಂಬು ಹೃದಯದಿಂದ ಅಭಿನಂದಿಸ್ತಾ ಇದ್ದೇವೆ. ಸುವರ್ಣ ಗೋಪುರದ ನಿರ್ಮಾಣ, ಸುವರ್ಣ ಅಕ್ಷರಮಯವಾಗಿರತಕ್ಕಂತಹ ಮಹಾಭಾರತ ಗ್ರಂಥದ ಅನುವಾದದ ಈ ಒಂದು ಕಾರ್ಯ ಮಾಡಿರತಕ್ಕಂತಹ ಶ್ರೀಪಾದರನ್ನು ನಾವು ತುಂಬು ಹೃದಯದಿಂದ ಅಭಿನಂದಿಸ್ತಾ ನಾವು ಮಾತನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ಅಂತ ಹೇಳಿಕೊಂಡು ಮಹಾಭಾರತವನ್ನು ಹೆಸರಿಸುವಾಗ ಅದು ಬಹಳ ದೊಡ್ಡ ಗ್ರಂಥ ಅಂತ ಹೇಳಿದ್ದಾರೆ. ಅದು ಗಾತ್ರದಲ್ಲಿಯೂ ಅದರ ಅರ್ಥದ ನೆಲೆಯಲ್ಲಿಯೂ ಬಹುದೊಡ್ಡ ಗ್ರಂಥ. ಅದು ಅರ್ಥೈಸಿಕೊಳ್ಳಲಿಕ್ಕೆ ಅದು ಸಂಸ್ಕೃತದಲ್ಲಿದೆ. ಮಹಾಭಾರತವನ್ನು ಓದಿ ಏನು ಅರ್ಥೈಸಿಕೊಳ್ಬೇಕು ನಾವು? ಮಹಾಭಾರತ ಒಂದೇ ಅಲ್ಲ, ಆಧ್ಯಾತ್ಮಿಕ ಲೋಕದ ಪರಿಚಯ ಮಾಡಿಕೊಡಬಲ್ಲಂತಹ ಸಾಹಿತ್ಯ ಅಂತೇನಿದೆ ಅದೆಲ್ಲವನ್ನು ನೀಡಿದವರು ವೇದವ್ಯಾಸ ದೇವರು. ಅವರು ಒಂದು ಮಾತಲ್ಲಿ ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಶಾಸ್ತ್ರಗಳಿದ್ದಾವೆ, ಏನು ಹೇಳಿದೆ ಅದು, ಏನು ಹೇಳಲಿಕ್ಕೆ ಹೊರಟದ್ದು ಅಂತಾರವರು. ಕೊಟ್ಟವರೇ ಅಂತ ಇದ್ದಾರೆ, ಆಲೋಡ್ಯ ಸರ್ವ ಶಾಸ್ತ್ರಾಣಿ, ಶಾಸ್ತ್ರಗಳು ಅಂತೇನಿದ್ದಾವೆ ಅದೆಲ್ಲವನ್ನು ಕೂಡ ನಾನು ಅಡಿಮೇಲು ಮಾಡಿ ನೋಡಿದೆ. ಏನು ವಿಚಾರ ಸಿದ್ಧವಾಯಿತೋ ಹೌದಲ್ಲೋ ತೀರ್ಮಾನಿಸೋಣ, ಹೌದಲ್ಲೋ ತೀರ್ಮಾನಿಸೋಣ ಅಂತ ಹೇಳಿಕೊಂಡು ವಿಚಾರ್ಯ ಪುನಃ ಪುನಃ ಮತ್ತೆ 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 ವಿಮರ್ಶೆಗೆ ಒಡ್ಡಿದೆ. ಇದಮೇಕಂ ಸುನಿಷ್ಪನ್ನಂ, ಇಷ್ಟು ತೀರ್ಮಾನಕ್ಕೆ ಬಂದೆ. ಏನು? ಧ್ಯೇಯೋ ನಾರಾಯಣ ಸದಾ, ಶ್ರೀಮನ್ನಾರಾಯಣನನ್ನು ಸದಾ ಧ್ಯಾನಿಸತಕ್ಕದ್ದು. ಯಾರನ್ನು? ಶ್ರೀಮನ್ನಾರಾಯಣನನ್ನು. ಯಾಕೆ? ಸಮಸ್ತ ವೇದಗಳು ಹೇಳಲಿಕ್ಕೆ ಹೊರಟದ್ದು ಅವನನ್ನು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೌ ಅಂತೇಜ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಭಗವಂತನನ್ನು ನಾರಾಯಣ ಅಂತ ಉಪಾಸನೆ ಮಾಡಿ. ಏನು ಲಾಭ ಇದರಿಂದ? ತಂ ಯಥಾ ಯಥಾ ಉಪಾಸತೆ ತಥೈವ ಭವತಿ. ಉಪಾಸನೆಗೆ ಅನುಗುಣವಾಗಿರೋ ಫಲವನ್ನು ನಮಗನ್ನು ನೀಡ್ತಾ ಇದ್ದಾನೆ. ನಮ್ಮ ಆಶಯ ಏನು? ಸುಖವಾಗಿರಬೇಕು, ದುಃಖ ಎಲ್ಲ ದೂರ ಆಗಬೇಕು. ನಾರಾಯಣ ಶಬ್ದದ ಅರ್ಥವೇ ಅದು. ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ. ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣ ಇದ್ದಾನೆ, ದೋಷದ ಲೇಷವೂ ಅವನಲ್ಲಿಲ್ಲ. ಭಗವಂತನನ್ನು ಹಾಗೆ ಉಪಾಸನೆ ಮಾಡಿ ನಿಮಗೋದರಿಂದ ಲಾಭ ಇದೆ. ಏನು? ದೋಷಗಳೆಲ್ಲ ದೂರ ಆಗ್ತಾವೆ, ದುಃಖಗಳೆಲ್ಲ ದೂರ ಆಗ್ತಾವೆ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಕೂಡ ಆನಂದವನ್ನು ಸುಖವನ್ನು ಅನುಭವಿಸ್ತೇವೆ. ಮಹಾಭಾರತವನ್ನು ವಿಚಾರ ಹೀಗಿದೆ ಅಂತ ವೇದವ್ಯಾಸ ದೇವರೇ ಹೇಳಿದ್ದಾರೆ. ಗ್ರಂಥ ತೆಗೆದು ನೋಡಿದರೆ ಇನ್ನೇನೋ ಕಾಣುತ್ತೆ. ಯಾಕೆ? ಹಸ್ತಕ್ಷೇಪದಿಂದಾಗಿ ಅದೆಲ್ಲವನ್ನು ದೂರ ಮಾಡಿ, ಹೌದು ವೇದವ್ಯಾಸ ದೇವರೇ ಅವರು ಇಂತಹ ಮಾತನ್ನು ಹೇಳಿದ್ದಾರೆ, ಹೌದೋ ಅಲ್ಲೋ ಅಂತ ಈ ಸಂಪುಟವನ್ನು ತೆಗೆದು ನೋಡಿದರೆ ಹೌದು ಎಂಬುದು 100ಕ್ಕೆ 100 ನಮಗೆ ನಿಜ ಅನ್ನೋದು ಸಿದ್ಧವಾಗತ್ತೆ. ಅಂತಹ ಗ್ರಂಥವನ್ನು ಶ್ರೀಗಳವರು ನಮಗೆ ನೀಡಿದ್ದಾರೆ. ಅವರ ಅನುಗ್ರಹದಿಂದ ಅದನ್ನು ಓದುವ ಭಾಗ್ಯ ನಮಗೆಲ್ಲರಿಗೂ ದೊರಕಲಿ. ಕೃಷ್ಣನ ಶ್ರೀಮನ್ನಾರಾಯಣನ ಅನುಗ್ರಹವಾಗಲಿ ಅಂತ ಹೇಳಿಕೊಂಡು ಈ ಪವಿತ್ರ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಂ ಉಚ್ಯತೆ ನಿರುಕ್ತಂ ಅಸ್ಯ ಯೋ ವೇದ ಸರ್ವಪಾಪೈಹಿ ಪ್ರಮುಚ್ಯತೆ. ಈ ಮಹಾಭಾರತ ಗ್ರಂಥ ಒಂದು ಒಳ್ಳೆಯ ಮಾಧ್ಯಮ. ಅದು ಆವಾಗ ನಡೆದಿರುವ ಘಟನೆಗೂ ಸಮಾಜಕ್ಕೂ ಆ ಘಟನೆಯನ್ನು ಸಮಾಜಕ್ಕೆ ತಿಳಿಸುವ ವಿಷಯದಲ್ಲಿ ಮಾಧ್ಯಮವಾಗಿ ನಿಂತದ್ದು ಈ ಮಹಾಭಾರತ. ಈಗಲೂ ಮಾಧ್ಯಮದವರು ಅಂತ ತುಂಬ ಇದ್ದಾರೆ.
ಆದರೆ ಆ ಮಾಧ್ಯಮಕ್ಕೂ ಈ ಮಾಧ್ಯಮಕ್ಕೂ ಇಷ್ಟೇ ವ್ಯತ್ಯಾಸ. ಆಗಿನ ಮಹಾಭಾರತ ಎಂಬ ಮಾಧ್ಯಮ ಆ ಘಟನೆ ನಡೆಯುವ ಮೊದಲೇ ಹೀಗೀಗೆ 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 ಅಂತ ದಾಖಲೆ ಮಾಡಿತ್ತು. ಮಹಾಭಾರತ ಘಟನೆ ನಂತರ ನಡೆದದ್ದು. ಉದಾಹರಣೆಗೆ ಪಾಂಡವರ ಕೌರವರದ್ದು ಯುದ್ಧ, ಅದು ಉತ್ಪತ್ತಿ, ಇದೆಲ್ಲ ಘಟನೆ ನಡೆದದ್ದು ನಂತರ. ಅದರ ದಾಖಲೆ ವೇದವ್ಯಾಸದೇವರು ಮೊದಲೇ ಕೊಟ್ಟು ಬಿಟ್ಟರು. ನೋಡಿ, ಈಗಿನ ಮಾಧ್ಯಮಗಳು ಘಟನೆ ಹೇಗೆ ನಡೆದಿದೋ ಹಾಗೇ ಕೊಡುವುದರಲ್ಲಿ ತುಂಬ ಸೋತಿದ್ದಾವೆ ಈಗಿನ ಮಾಧ್ಯಮಗಳು. ಆದರೆ ನನಗೆ ತೋರುತ್ತೆ ಈಗಿನ ಮಾಧ್ಯಮಗಳು ಆ ಮಹಾಭಾರತವನ್ನು ಚೆನ್ನಾಗಿ ಓದಿದರೆ ಹೇಗೆ ಸಮಾಜದಲ್ಲಿ ಘಟನೆ ನಡೆದಿದೋ ಅದನ್ನು ತಥೈವ ಸಮಾಜಕ್ಕೆ ಕೊಟ್ಟು ಸಮಾಜದ ಶಾಂತಿಯನ್ನು ಉಳಿಸುವಲ್ಲಿ ನಮ್ಮ ಈಗಿನ ಮಾಧ್ಯಮಕ್ಕೆ ಮಹಾಭಾರತ ಒಳ್ಳೆಯ ಔಷಧಿ ಅಂತ ನಮಗೆ ತೋರ್ತಾ ಉಂಟು. ಆ ದೃಷ್ಟಿಯಲ್ಲಿ ಶ್ರೀಗಳವರು ಏನದನ್ನು ಒಳ್ಳೆಯ ಪಾಠ, ಅಪಪಾಠಗಳು ಬಹಳ ನಮ್ಮಲ್ಲಿ ಅದು ಈಗಲೂ ಉಂಟೇನು ಹೊಸ್ತಲ್ಲ. ಚರಿತ್ರೆಯನ್ನು ತಿರುಚತಕ್ಕಂತಹ ಕಾರ್ಯಕ್ರಮ ವಿಶೇಷವಾಗಿ ಪ್ರಾಯಶಃ ಭಾರತ ದೇಶಕ್ಕೆ ಅದು ಯಾರಿಂದ ಕೊಡುಗೆಯೇನೋ ಗೊತ್ತಿಲ್ಲ, ಅಂತೂ ರಕ್ತಗತವಾಗಿ ಬಂದಂತೆ ಉಂಟು. ಯಾರದೋ ಜಯಂತಿಯನ್ನು ಮಾಡ್ತೇವೆ, ಅವ ಏನೋ ದೇಶದ್ರೋಹಿಯಾಗಿರ್ತಾನೆ, ಅವನನ್ನು ದೇಶಭಕ್ತ ಅಂತ ಚಿತ್ರಿಸಿಕೊಂಡು ಈ ರೀತಿಯಲ್ಲಿ ತಿರುಚುವ ಮೂಲಕ ಏನೇನೋ ದೇಶದ ಒಂದಷ್ಟು ಅಶಾಂತಿಯನ್ನು ಮಾಡತಕ್ಕಂಥ ಪ್ರಸಂಗ ನಮ್ಮಲ್ಲಿದ್ದರೆ ವೇದವ್ಯಾಸದೇವರಂತಾರೆ, ಆಚಾರ್ಯ ಮಧ್ವರಂತಾರೆ, ಯಾವ ವ್ಯಕ್ತಿದ್ದು ಜಯಂತಿ ಬೇಕಾದ್ರೆ ಮಾಡಿ ಮೊದಲು ಆ ವ್ಯಕ್ತಿಯ ಚರಿತ್ರೆ ಏನು ಅಂತ ಮೊದಲು ತಿಳ್ಕೊಳ್ಳಿ. ನಾಳೆ ದಿವಸ ಪ್ರಾಯಶಃ ಲಾಡನ್ ಜಯಂತಿ ಅಂತಲೂ ಬರಲಿಕ್ಕೂ ಸಾಕು ನಮ್ಮ ದೇಶದಲ್ಲಿ, ಯಾವ ರೀತಿಯೂ ಆಗಬಹುದು. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಇಂತಹ ಮಹಾಭಾರತವನ್ನು ಚೆನ್ನಾಗಿ ಅಧ್ಯಯನ ಮಾಡಿ, ಅದಕ್ಕೆ ಶ್ರೀಗಳು ಅದನ್ನು ಕನ್ನಡೀಕರಿಸಿದ್ದಾರೆಯೂ ಕೂಡ. ಅಸಂಸ್ಕೃತರಾದ ನಮಗೆ ಸಂಸ್ಕೃತ ಬರುವುದಿಲ್ಲ ಅಂಥೇಳಿ ಅದನ್ನು ಕನ್ನಡೀಕರಿಸಿದ್ದಾರೂ ಕೂಡ. ಅದನ್ನು ಕನ್ನಡೀಕರಿಸಿ ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಪ್ರತಿಯೊಬ್ಬ ವ್ಯಕ್ತಿಯ ಜಾತಕ ನಮಗೆ ಚೆನ್ನಾಗಿ ಸಿಕ್ಕಿ ಜಯಂತಿ ಮಾಡಬೇಕೋ ಅಥವಾ ತಿಥಿ ಮಾಡಬೇಕು ಎನ್ನುವುದು ನಮಗೆ ಇದರಿಂದ ಸಿದ್ಧ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಶ್ರೀಗಳವರು ದೊಡ್ಡ ಕೆಲಸ, ಆಚಾರ್ಯ ಮಧ್ವರ ಅಷ್ಟೂ ಗ್ರಂಥಗಳನ್ನು ಋಷಿಕೇಶ ತೀರ್ಥರು ತಾನು ತನ್ನ ಸ್ವಹಸ್ತದಿಂದ ಲೇಖನ ಅಷ್ಟನ್ನು ಬರೆದಿಟ್ಟಿದ್ದಾರೆ. ಈಗಲೂ ಅದು ಪಲಿಮಾರು ಮಠದಲ್ಲಿ ಉಪಲಬ್ಧವಾಗಿ ಕೊಂಡುಂಟು. ಅದೇ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಶ್ರೀಗಳವರು ಪ್ರಾಯಶಃ ಋಷಿಕೇಶ ತೀರ್ಥರ ಸನ್ನಿಧಾನ ತನ್ನಲ್ಲಿ ತುಂಬಿಸಿಕೊಂಡು ಪುನಃ ಈ ಮಹಾಭಾರತವನ್ನು ಯಥಾವತ್ತಾಗಿ ವ್ಯಾಸರ ಬಾಯಿಂದ ಬಂದ ರೀತಿಯಲ್ಲಿ ಸಮಾಜಕ್ಕೇನು ಕೊಡ್ತಾ ಇದ್ದಾರೆ. ಸಮಾಜ ಈ ಔಷಧಿಯನ್ನು ಪಾನ ಮಾಡಿ ಆಧ್ಯಾತ್ಮಿಕವಾಗಿ ಆರೋಗ್ಯವಂತರಾಗೋಣ ಅಂತ ಆಶಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ಗುರುಭ್ಯೋ ನಮಃ. ನಮ್ಮ ಕರಾವಳಿಯ ಈ ಪ್ರಾಂತ ವ್ಯಾಸರು ಬರೆದ ಮಹಾಭಾರತ ಗ್ರಂಥದ ಯಥಾವತ್ತಾದಂತಹ ಅರ್ಥವನ್ನು ನೀಡಲಿಕ್ಕೆ 3 ವಿಧವಾಗಿ ಪ್ರಯತ್ನ ನಡೆಸಿದೆ. ಮೊದಲಾಗಿ ಮಧ್ವಾಚಾರ್ಯರು ಅವರು ಮಹಾಭಾರತ ಗ್ರಂಥದ ಎಲ್ಲ ತಾತ್ಪರ್ಯಾರ್ಥವನ್ನು ತಮ್ಮ ಮಹಾಭಾರತ ತಾತ್ಪರ್ಯ ಗ್ರಂಥದಲ್ಲಿ ಹಾಗೆ ಯಮಕ ಭಾರತ ಗ್ರಂಥದಲ್ಲಿ ಸಂಗ್ರಹ ಮಾಡಿದರೆ, ಅನಂತರ ಬಾಬಿ ಸಮೀರರಾಗಿರತಕ್ಕಂತಹ ವಾದಿರಾಜರು ಮಹಾಭಾರತದ್ದೇ ಪದಗಳಿಗೆ ಅರ್ಥ ಬರೆಯುವ ಮೂಲಕ 2ನೇ ಸರ್ತಿ ಆ ಮಹಾಭಾರತ ಗ್ರಂಥದ ಯಥಾವತ್ತಾದ ಅರ್ಥವನ್ನು ತಿಳಿಸುವ ಪ್ರಯತ್ನ ಮಾಡಿದರೆ, ಈಗ ಆ ಮೂಲ ಗ್ರಂಥವನ್ನೇ ಯಥಾವತ್ತಾಗಿ ಕೊಡುವ ಒಂದು ಪ್ರಯತ್ನದ ಅಂಗವಾಗಿ ನಮ್ಮ ಪಲಿಮಾರು ಶ್ರೀಗಳವರು ಅವರ ಪರ್ಯಾಯದ ಅವಧಿಯಲ್ಲಿ ಆ ಎಲ್ಲ ಮಠಗಳಿಂದ ಆ ಶುದ್ಧ ಪಾಠವನ್ನು ಸಂಗ್ರಹ ಮಾಡಿ ನೀಡ್ತಾ ಇದ್ದಾರೆ ಅಂತ ಹೇಳೋದು ಬಹಳ ಒಂದು ಸಂತೋಷದ ಸಂಗತಿ. ಇದರಿಂದ ಜನತೆಗೆ ಮಹಾಭಾರತದ ವಿಷಯದಲ್ಲಿ ಶುದ್ಧವಾದಂಥ ಪಾಠ ದೊರಕುವಂತಾಗಲಿ, ವೇದವ್ಯಾಸ ದೇವರ ವಿಶೇಷ ಸೇವೆ ಮಾಡಿದಂತಾಗಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಭಾರತ ವೇದವ್ಯಾಸ ದೇವರಿಂದ ರಚಿತವಾದರೂ ಕೂಡ ಅದು ಯಾರ್ಯಾರ್ದೋ ಕೈ ಸೇರಿ ಎಲ್ಲ ಅಸ್ತವ್ಯಸ್ತ ಆಗಿತ್ತು. ಆದರೆ ನಮ್ಮ ಪಲ್ಲಿಮಾರು ಶ್ರೀಗಳವರು ಎಲ್ಲವನ್ನು ಯಾವುದೆಲ್ಲ ಅಸ್ತವ್ಯಸ್ತ ಆಗಿದೆಯೋ ಎಲ್ಲವನ್ನು ತೆಗೆದುಹಾಕಿ ಸಂಪೂರ್ಣ ಶುದ್ಧವಾದ ಪಾಠವನ್ನು ನಮ್ಮೆಲ್ಲರಿಗೂ ಕೊಟ್ಟು ಪರಮಾನುಗ್ರಹ ಮಾಡಿದ್ದಾರೆ. ಮಹಾಭಾರತದಲ್ಲಿ ಇದ್ದಷ್ಟು ಎಲ್ಲೂ ಇಲ್ಲ, ಯಾವುದು ಮಹಾಭಾರತದಲ್ಲಿ ಇಲ್ಲ ಅದು ಎಲ್ಲೂ ಇಲ್ಲ.
ಮಹಾಭಾರತ ಇದ್ದಷ್ಟು ಯದಿಹಾಸ್ತಿ ತದನ್ಯತ, ಅದು ಇದ್ದದ್ದು ಮಾತ್ರ ಇರಬೇಕು. ಮಹಾಭಾರತದಲ್ಲಿ ಏನಿದೆ ಅದು ಮಾತ್ರ ಎಲ್ಲ ಕಡೆ ಇರಬೇಕು. ಅದರಲ್ಲಿ ಇದ್ದದ್ದು ಎಲ್ಲವೂ ಇಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರ. ಅದೇ ಮಹಾಭಾರತದಲ್ಲಿ ಇಲ್ಲದಿದ್ದ ವಿಷಯ ಎಲ್ಲೂ ಇಲ್ಲ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್. ಅಂತಹ ಮಹಾಭಾರತವನ್ನು ಋಷಿಕೇಶ ತೀರ್ಥ ಪರಂಪರೆಯಲ್ಲಿ ಬಂದಿರುವ ನಮ್ಮ ವಿದ್ಯಾಧೀಶ ತೀರ್ಥ ಶ್ರೀಪಾದರು ನಮ್ಮೆಲ್ಲರಿಗೂ ಕೊಟ್ಟು ಪರಮಾನುಗ್ರಹ ಮಾಡಿದ್ದಾರೆ. ಅವರಿಗೆ ಅನಂತ ಪ್ರಣಾಮಗಳು. ಶ್ರೀಕೃಷ್ಣಾರ್ಪಣಮಸ್ತು. Shri Gurubhyo Namaha. Hari Om. We are all gathered here in a special occasion where Palimar Swamiji is surrendering his work which is related to Mahabharata to the feats of Lord Krishna. So on this occasion we should think how good is our culture and at the same time, after churning all the Shastras, Vyasa said नाम्नोस्ति यावती शक्ति पाप निर्हरणे हरेः तावत् कर्तुं न शक्नोति पातकं पातकी जनाः. So after churning all the Shastras, he said, say Bhagavan Nama, Shri Krishnaya Namaha. So please all say Shri Krishnaya Namaha, Shri Krishnaya Namaha, Shri Krishnaya Namaha. This is the one word we should say always, and may God bless to all you, and I am very happy on this occasion being a Shishya of Palimar Swamiji. Krishnarpanamastu. Hare. ಕೃಷ್ಣಂ ವಂದೇ ಜಗದ್ಗುರುಂ. ಸಮಗ್ರ ವೇದ ಧರ್ಮ ಮೂಲ ಅಂತಾದರೆ ಆ ವೇದವನ್ನು ನೇರವಾಗಿ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬ ಕಾರಣಕ್ಕೇನೆ ವೇದಾನುಸಾರಿಯಾದ ಗ್ರಂಥಗಳನ್ನು ನಾವು ಶರಣಾಗತಾದಿವಿ. ಆ ವೇದಾನುಸಾರಿಯಾದ ಗ್ರಂಥಗಳಲ್ಲಿ ಇತಿಹಾಸ ಮತ್ತು ಪುರಾಣ ಗ್ರಂಥಗಳು ತುಂಬ ಪ್ರಸಿದ್ಧವಾದವುಗಳು. ಪಂಚಮ ವೇದಗಳು ಅಂತ ಹೆಸರು. ಆ ಇತಿಹಾಸ ಗ್ರಂಥಗಳಲ್ಲಿ ಮಹಾಭಾರತ ಅತಿಶ್ರೇಷ್ಠವಾದ ಗ್ರಂಥ. ಆದರೆ ಆಚಾರ್ಯ ಮಧ್ವರ ಕಾಲದಲ್ಲಿ ಬೇಕಾದಷ್ಟು ಪ್ರಕ್ಷೇಪಗಳು ವಿಕ್ಷೇಪಗಳೆಲ್ಲ ಆದದ್ದನ್ನು ಆಚಾರ್ಯರೇ ಹೇಳ್ತಾರೆ. ಹಾಗಾಗಿ ಆ ಕಾಲದಲ್ಲಿ ಅತ್ಯಂತ ಶುದ್ಧವಾದ ಪಾಠವನ್ನು ಆಚಾರ್ಯರು ಕಂಡು ಹುಡುಕಿಕೊಟ್ಟರು. ಅವರ ಗುರುಗಳ ಮುಂದೆ ಪಾಠ ಹೇಳಬೇಕಾದ್ರೆ ಯಾವ ಪಾಠ ಸರಿ ಅಂತ ಕೇಳಿದಾಗ ಆಚಾರ್ಯ ಮಧ್ವರು ನಿರ್ದಿಷ್ಟವಾದ ಪಾಠವನ್ನು ಉಲ್ಲೇಖ ಮಾಡ್ತಾರೆ. ಅದಕ್ಕೆ ನಿನಗೆ ಯಾಕೆ ಇಷ್ಟು ಸ್ಪಷ್ಟವಾದ ಪಾಠ ಹೇಗೆ ಗೊತ್ತಾಯ್ತು ಅಂತ ಕೇಳಿದರೆ, ಅತ್ರ ಜನ್ಮನಿನ ಯತ್ಪಠಿತಂತೆ ಪೂರ್ವಜನ್ಮ ಸುವೇದ ಪುರೇದಂ ಅಂತ ಹೇಳುವ ಹಾಗೆ ಆಚಾರ್ಯ ಮಧ್ವರು ಜನ್ಮಾಂತರದ ನೆನಪನ್ನು ಮಾಡ್ಕೊಳ್ತಾರೆ. ಅಂತಹ ಒಂದು ಶ್ರೇಷ್ಠವಾಗಿರತಕ್ಕಂತಹ ಶುದ್ಧ ಪಾಠವನ್ನು ಆಗಲೇ ಆಚಾರ್ಯರು ಕೊಟ್ಟಿದ್ದರು. ಆ ನಂತರ ಅನೇಕ ವಿಧವಾಗಿರತಕ್ಕಂತಹ ಪ್ರಕ್ಷೇಪ ವಿಕ್ಷೇಪಗಳು ನಡೆದಾಗ ಶುದ್ಧ ಪಾಠದ ಮೂಲಕ ಶುದ್ಧವಾಗಿ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ತತ್ವಜ್ಞಾನದಲ್ಲಿ ಅಶುದ್ಧಿ ಉಂಟಾದರೆ ಆವಾಗ ಮೋಕ್ಷಕ್ಕೆ ಅದು ಪ್ರತಿಬಂಧಕ ಆಗುತ್ತೆ ಎಂಬ ಕಾರಣಕ್ಕೆ ಶುದ್ಧ ಪಾಠವನ್ನು ಆಯ್ಕೆ ಮಾಡುವಲ್ಲಿ ಎಲ್ಲರ ಪ್ರಯತ್ನವೂ ಕೂಡ ನಡೆದಿತ್ತು. ಆಚಾರ್ಯ ಮಧ್ವರು ಅತ್ಯಂತ ಶ್ರೇಷ್ಠವಾದ ಮಹಾಭಾರತ ಮತ್ತು ಭಾಗವತಕ್ಕೆ ತಾತ್ಪರ್ಯ ನಿರ್ಣಯವನ್ನು ಬರೆಯುವುದರ ಮೂಲಕ ಈ ಎರಡು ಗ್ರಂಥಗಳಿಗೆ ಎಷ್ಟು ಶ್ರೇಷ್ಠತೆ ಇದೆ ಅಂತ ಹೇಳುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಆಚಾರ್ಯ ಮಧ್ವರಿಗೆ ಪ್ರೀತಿಕರವಾಗಿರತಕ್ಕಂತಹ ಏನು ಈ ಸಂಶೋಧನೆ ಇದೆ, ಈ ಸಂಶೋಧನೆಯಲ್ಲಿ ಮಹಾಭಾರತ ಮತ್ತು ಭಾಗವತರ ಸಂಶೋಧನೆಗಳು ಇಷ್ಟವರೆಗೆ ತುಂಬ ಚೆನ್ನಾಗಿ ನಡೆದಿದ್ದಾವೆ. ಈ ಎರಡೂ ಗ್ರಂಥಗಳಿಗೆ ಸಂಬಂಧಪಟ್ಟ ಪುಸ್ತಕ ಸುಬ್ರಹ್ಮಣ್ಯ ಮಠದಲ್ಲಿ ಇತ್ತು. ಶೇಷಗಿರಾಚಾರ್ಯರು ಭಾಗವತದಲ್ಲಿಯೂ ಕೂಡ ಸುಬ್ರಹ್ಮಣ್ಯ ಮಠದ ಗ್ರಂಥವನ್ನು ಕೂಡ ಆಧಾರವಾಗಿಟ್ಟುಕೊಂಡು ತುಂಬ ಸುಂದರವಾಗಿರತಕ್ಕಂಥ ಮೂಲ ಪಾಠವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಸುಬ್ರಹ್ಮಣ್ಯ ಮಠದ ಭಾಗವತ ಪುಸ್ತಕವನ್ನು ಕೂಡ ತಾಳಿಗರಿಯನ್ನು ಆಧರಿಸಿಕೊಂಡು ಇವತ್ತು ಈ ಪುಸ್ತಕದ ಸಂಶೋಧನೆ ನಡೆದಿದೆ. ಇಷ್ಟವರೆಗೆ ಅನೇಕ ಪ್ರಕಟಣೆ ನಡೆದಿದ್ದಾವೆ. ಅದೆಲ್ಲ ABCD ಆದರೆ ಇವತ್ತು ಈ ಪಬ್ಲಿಕೇಶನ್ ಮೂಲಕ ಒಂದು ವಿಶಿಷ್ಟವಾಗಿರತಕ್ಕಂಥ ಒಂದು ಪ್ರಕಟಣೆಯನ್ನು ನಮ್ಮ ಸ್ವಾಮಿಗಳು ಮಾಡಿದ್ದಾರೆ ಅಂತ ಹೇಳುವಂಥದ್ದು ತುಂಬ ಅಭಿನಂದನೀಯ. ನಮ್ಮ ಪೂಜ್ಯ ಗುರುಗಳಾದ ಶ್ರೀಗಳ ಶಿಷ್ಯರೆಲ್ಲರೂ ಕೂಡ ಈ ಗ್ರಂಥದ ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅದು ಶೇಷಗಿರಿ ಆಚಾರ್ಯ ಇರ್ಬೋದು, ಪುರಾಣಿಕರು ಇರ್ಬೋದು, ಇಂತಹ ಅನೇಕ ವಿದ್ವಾಂಸರು ಸೇರಿ ಈ ಪುಸ್ತಕದ ಪ್ರಕಟಣೆ ನಡೆದಿದೆ. ಆದ್ದರಿಂದ ನಮ್ಮ ಪೂಜ್ಯ ಗುರುಗಳ ಮತ್ತು ಪಲಿಮಾರು ಶ್ರೀಗಳ ಕೊಡುಗೆ ಇದು ಅಪಾರ ಮತ್ತು ಅವಿಸ್ಮರಣೀಯ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಇದರ ಲಾಭ ಸಿಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಎರಡು
ಪುರಾಣಗಳ ಆಧಾರದಲ್ಲಿ ಆಚಾರ್ಯರು ಮಹಾಭಾರತ ಎಂಬುದು ಹೆಸರೇ ಹೇಳುವಂತೆ ಎಲ್ಲ ವೇದಶಾಸ್ತ್ರಕ್ಕಿಂತಲೂ ಕೂಡ ಶ್ರೇಷ್ಠವಾದ, ಅದಕ್ಕಿಂತಲೂ ಎತ್ತರವಾದ ಗ್ರಂಥ, ತುಂಬ ತೂಕದ ಗ್ರಂಥ, ತುಂಬ ಭಾರ, 1,00,000 ಶ್ಲೋಕಾತ್ಮಕವಾದದ್ದು. ಅಕ್ಷರ ದೃಷ್ಟಿಯಿಂದ ನೋಡಲಿಕ್ಕೆ ಹೋದಾಗ ಅದು ತುಂಬ 1,00,000 ಶ್ಲೋಕ ಇದೆ. ಅರ್ಥವೂ ಕೂಡ ದಶಾವರಾರ್ಥಂ ಸರ್ವತ್ರ, ಪ್ರತಿಯೊಂದು ಶ್ಲೋಕಕ್ಕೂ ಕೂಡ 10 ಅರ್ಥವನ್ನೊಳಗೊಂಡಿದೆ. ಅದರಲ್ಲಿಯೂ ಕೂಡ ವಿಷ್ಣು ಸಹಸ್ರನಾಮಕ್ಕೆ ಪ್ರತಿಯೊಂದು ನಾಮಕ್ಕೂ ಕೂಡ 100 ಅರ್ಥ. ಮಹಾಭಾರತಕ್ಕೆ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ 10 ಅರ್ಥಗಳಿದೆ ಅಂತ ಹೇಳ್ತಾ, ಅರ್ಥದ ಭಾರದಿಂದ ಕೂಡಿದ್ರಿಂದಾಗಿ ಮಹಾಭಾರತ ಎಂಬುದಾಗಿ ಇದಕ್ಕೆ ಹೆಸರು ಬಂದಿದೆ. ವಿಶೇಷವಾಗಿ ಮಹಾಭಾರತ, ನಮ್ಮ ದೇಶದಲ್ಲಿ ಮಹಾಭಾರತ ಅತ್ಯಂತ ಪವಿತ್ರವಾದ ಗ್ರಂಥ. ಗಂಗೆ ಮತ್ತು ಭಾರತ ಕೆಟ್ಟಷ್ಟು ಇನ್ಯಾವುದೂ ಕೆಟ್ಟಲಿಲ್ಲ, ಯಾಕೆ ಅತ್ಯಂತ ಪವಿತ್ರವಾದ್ರಿಂದಾಗಿ ಗಂಗೆ ಕೆಟ್ಟಿದೆ. ಹಾಗೆ ಮಹಾಭಾರತವು ಕೂಡ ಅಶುದ್ಧ ಪಾಠದಿಂದ, ಅಪಾರ್ಥದಿಂದ ಕೆಟ್ಟಿದೆ. ಈ ಸಂದರ್ಭದಲ್ಲಿ ಗುರುಗಳು ಅಂದರೆ ಯಾರು? ಶ್ರೇಷ್ಠವಾದ ಗುರುಗಳು ನಮ್ಮ ಗಂಗಾದಿ ತೀರ್ಥಗಳು, ಶಾಸ್ತ್ರಗಳು ನಮ್ಮನ್ನು ಪವಿತ್ರಗೊಳಿಸ್ತವೆ. ಆದರೆ ಒಮ್ಮೊಮ್ಮೆ ಗಂಗಾದಿ ತೀರ್ಥವೂ ಕೂಡ ಮಲಿನವಾಗತ್ತೆ ಪಾಪಿಗಳ ಸಂಪರ್ಕದಿಂದ, ಅಪವ್ಯಾಖ್ಯಾನಕಾರರ ಹಸ್ತಕ್ಷೇಪದಿಂದ. ಶುದ್ಧವಾದಂತಹ ಗ್ರಂಥ ಕೂಡ ಅಪಾರ್ಥದಿಂದ, ಅಪಪಾಠದಿಂದ ಅಪವಿತ್ರವಾಗಿ ಬಿಡುತ್ತೆ. ಅಂಥ ಕಲುಷಿತವಾದ ಗಂಗೆಯಲ್ಲಿ ಮುಳುಗಿದರೆ, ಅಥವಾ ಅಪವ್ಯಾಖ್ಯಾನದಿಂದ ಕೂಡಿದ, ಅಪಾರ್ಥದಿಂದ ಕೂಡಿದಂತಹ ಶಾಸ್ತ್ರದಲ್ಲಿ ಮುಳುಗಿದರೆ ನಾವು ಪವಿತ್ರ ಆಗುವುದಿಲ್ಲ, ಅಪವಿತ್ರರಾಗ್ತೇವೆ. ಆ ಸಂದರ್ಭದಲ್ಲಿ ಜ್ಞಾನಿಗಳು ಗಂಗೆಯಲ್ಲಿ ಮುಳುಗಿ ಹೇಗೆ ಅದನ್ನು ಶುದ್ಧಿ ಮಾಡ್ತಾರೋ ಭಗವಂತನನ್ನು ಹೊತ್ತವರು ಹೃದಯದಲ್ಲಿ, ಅದೇ ರೀತಿಯಾಗಿ ಶಾಸ್ತ್ರವೂ ಕೂಡ ಮಲಿನ ಆದಾಗ ಆನಂದ ತೀರ್ಥರು ಮಹಾಭಾರತ, ಭಾಗವತ ಇದೆಲ್ಲ ಗ್ರಂಥವನ್ನು ಚೆನ್ನಾಗಿ ತಮ್ಮ ಶ್ರೇಷ್ಠವಾದ ವ್ಯಾಖ್ಯಾನದಿಂದ ಅರ್ಥಶುದ್ಧಿಯನ್ನು, ಪಾಠಶುದ್ಧಿಯನ್ನು ಮಾಡಿದರು. ಆನಂದ ತೀರ್ಥರಿಂದಾಗಿ, ಆಚಾರ್ಯ ಮಧ್ವರಿಂದಾಗಿ ಅವರು ಸರಿಯಾಗಿ ಮಹಾಭಾರತದ ಅರ್ಥ ಏನು ಎಂಬುದನ್ನು ಭಾರತ ತಾತ್ಪರ್ಯೆಯ ಮೂಲಕ, ಯಮಕ ಭಾರತದ ಮೂಲಕ ವಿಶೇಷವಾಗಿ ತೋರಿಸಿ, ಗೀತೆಯ ಅರ್ಥ ಏನೆಂಬುದಾಗಿ ಗೀತಾ ತಾತ್ಪರ್ಯ, ಗೀತಾ ಭಾಷ್ಯದ ಮೂಲಕ ನಮಗೆ ತಿಳಿಸಿ ಮಹಾಭಾರತವನ್ನು ಅದು ಶುದ್ಧ ಮಾಡಿದವರು ಆನಂದ ತೀರ್ಥರು. ಅಂತಹ, ಯಾಕೆಂದರೆ ವಿಶೇಷ ಏನಂದರೆ ಮಹಾಭಾರತದ ನಾಯಕ ಕೃಷ್ಣ, ಅವನು ವ್ಯಾಸರೂಪದಿಂದ ಅದನ್ನು ರಚನೆ ಮಾಡಿದ. ಮಹಾಭಾರತದ ಉಪನಾಯಕ ಭೀಮಸೇನ, ಅವನ ಮಧ್ಯ ರೂಪದಿಂದ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ನಾಯಕ ಉಪನಾಯಕರೇ ಇಲ್ಲಿ ಮೂಲ ಗ್ರಂಥಕರ್ತರಾಗಿ ಅದಕ್ಕೆ ವ್ಯಾಖ್ಯಾನ ಮಾಡತಕ್ಕಂಥವರಾಗಿ ಇದ್ದಾರೆ. ಆದ್ದರಿಂದಾಗಿ ಅಂತಹ ಒಂದು ಮಾರ್ಗದರ್ಶನದಲ್ಲಿ ಏನೊಂದು ಮಹಾಭಾರತ ಶುದ್ಧ ಪಾಠ, ತುಂಬ ವಿದ್ವಾಂಸರು ಸೇರಿ ಬೇರೆ ಶುದ್ಧ ಪಾಠವನ್ನು ಸಂಶೋಧನೆ ಮಾಡಿ ಆ ಪರಿಶುದ್ಧವಾದ ಸುವರ್ಣ ಪೀಠದಲ್ಲಿ, ಮಹಾಭಾರತ ಎಂಬ ಸುವರ್ಣ ಪೀಠದಲ್ಲಿ ಇವತ್ತು ಕೃಷ್ಣನನ್ನು ಪರ್ಯಾಯ ಶ್ರೀಪಾದರು ಕೂಡಿಸಿದ್ದಾರೆ. ಅಂದರೆ ಮಕರ ಸಂಕ್ರಮಣ, ಮಾಕಾರ, ಮಾ ಅಂದರೆ ಜ್ಞಾನ, ಶ್ರೇಷ್ಠವಾದ ಜ್ಞಾನವನ್ನು ಉಂಟು ಮಾಡುವಂತಹದ್ದು ಮಹಾಭಾರತ. ಅದರ ಸಂಕ್ರಮಣ ಈ ಸಮಾಜಕ್ಕೆ ಭಗವಂತನಿಗೆ ಆಗಿದೆ. ಅಂದರೆ ಇದು ನಿಜವಾದ ಪರ್ವಕಾಲವಾಗಿದೆ. ಆಚಾರ್ಯರು ಹೇಳುವಂತೆ ಮಹಾಭಾರತ ಏನರ್ಥ ಹೇಳುತ್ತೆ? ಸ್ಥೂಲ ರೂಪದಲ್ಲಿ ಅದು ಮನುವನ್ನು ಹೇಳುತ್ತದೆ, ಅದರ ನಂತರ ಉಪರಿಚರನನ್ನು ಹೇಳ್ತದೆ, ಹಾಗೆ ಆಸ್ತಿಕನನ್ನು ಹೇಳ್ತದೆ ಅಂತ ಹೇಳ್ತಾರೆ. ಔಟ್ಲೈನ್ ಮಹಾಭಾರತ ಏನು ಸಾರ ಅಂದರೆ ಆಸ್ತಿಕರನ್ನು ಹೇಳ್ತದೆ. ಕೃಷ್ಣನೇ ನಮಗೆ ರಕ್ಷಕ ಅಂತ ತಿಳಿದಿರ್ತಕ್ಕಂಥ ಪಾಂಡವರು ಆಸ್ತಿಕರಲ್ಲ, ಆಸ್ತಿಕರು. ಅಂದರೆ ಅಸ್ಥಿ ಅಂದರೆ ಭಗವಂತ ಹೇಗಿದ್ದಾನೋ ಹಾಗೆ ತಿಳ್ಕೊಂಡವರು, ಭಕ್ತಿ ಮಾಡಿದವರು ಪಾಂಡವರು. ಮಮ ಪ್ರಾಣಾಹಿ ಪಾಂಡವ ಎನ್ನುವಷ್ಟು ಮಟ್ಟಿಗೆ ಕೃಷ್ಣ ಪರಮಾತ್ಮ ಅವರನ್ನು ಪ್ರೀತಿಸ್ತಾನಂದರೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಕೃಷ್ಣನಮ್ಮಿ ಪ್ರಾಮಾಣಿಕವಾಗಿ ಜೀವನವನ್ನು ಸಾಗಿಸಿ ಗೆದ್ದವರು. ಕೃಷ್ಣನ ಅನುಗ್ರಹದಿಂದ, ಇಲ್ಲಿಯೂ ವಿನೋದದಿಂದ, ಸಂತೋಷದಿಂದ ಸಂಪತ್ತನ್ನು ಪಡೆದದ್ದೇ ಅಲ್ಲದೆ ಪಾರತ್ರಿಕವಾಗಿಯೂ ಕೂಡ ಸುಖವಾಗಿ ಕೃಷ್ಣನ ಅನುಗ್ರಹದಿಂದ ಅವರು ಮೆರೆದರು. ಹೀಗೆ ಕೃಷ್ಣನನ್ನು ಕ್ಷಣ ಕ್ಷಣದಲ್ಲಿ ನಂಬಿ ಮೇಲ್ಮೆಯನ್ನು ಪಡೆದಿರ್ತಕ್ಕಂತಹ ಪಾಂಡವರ ಇತಿಹಾಸವನ್ನು ಹೇಳ್ತದೆ. ಪಾಂಡವರು ಆಸ್ತಿಕರಲ್ಲ, ಆಸ್ತಿಕರು. ದೇವರು ಹೇಗಿದ್ದಾನೋ ಹಾಗೆ ತಿಳಿದು ಭಕ್ತಿ ಮಾಡಿ ಭಗವದ್ಭಕ್ತಿಯನ್ನು ಮಾಡಿದರೆ ಭಗವಂತನ ನಮ್ಮ ಜೀವನ ಭಗವನ್ಮಯವಾದಾಗ ಯಾವ ರೀತಿಯಾಗಿ ಎತ್ತರವನ್ನು ಏರಬಹುದು ಎಂಬುದಾಗಿ ಆಸ್ತಿಕ ಪ್ರಪಂಚಕ್ಕೆ ತೋರಿಸಿಕೊಟ್ಟವರ ಪಾಂಡವರ ಇತಿಹಾಸವನ್ನು ಹೇಳ್ತದೆ. ಅದ ನಂತರ ಮನ್ಮಾದಿ, ಅವರು ಪ್ರತಿನಿಧಿಸುವಂತಹ, ಮನು ಅಂದರೆ ದೇವರನ್ನು ಕಾಣಲಿಕ್ಕೆ ಬೇಕಾದ ಮೌಲ್ಯಗಳು. ಅದು
ನಮಗೆ ಭಕ್ತಿ, ವೈರಾಗ್ಯ, ಯೋಗ, ಬಲ ಇದೆಲ್ಲವೂ ಕೂಡ ಏನಿದೆ, ಮತ್ತು ಧರ್ಮ, ಶಾಸ್ತ್ರ ಶ್ರವಣ ಮನನಾದಿಗಳು, ನೀತಿ, ವಿನಯ, ಸಚ್ಚಾರಿತ್ರ್ಯ ಇದನ್ನೆಲ್ಲವುದನ್ನು ಪ್ರತಿನಿಧಿಸುವವರು ಪಾಂಡವರು. ಆ ಮೌಲ್ಯವನ್ನು ಹೀಗೆ ನಮಗೆ ಮೇಲ್ಮೆಯನ್ನು ಸಾಧಿಸಲಿಕ್ಕೆ ಬೇಕಾದ ಜೀವನ ಮೌಲ್ಯ ಏನಿದೆ ಅದರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂತಹದ್ದು. ಹೀಗೆ ಭಗವಂತನ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ನಾವು ಸಂಪಾದನೆ ಮಾಡ್ತಕ್ಕಂತಹ ಜೀವನ ಮೌಲ್ಯವನ್ನು ಪಾಂಡವರ ಪ್ರತಿನಿಧಿಯ ಮೂಲಕ ನಮಗೆ ತೋರಿಸಿಕೊಟ್ಟದ್ದು ಮಹಾಭಾರತ. ಅದರಿಂದಾಗಿ ಅದು ಮನುವನ್ನು ಹೇಳ್ತಾ ಇದೆ, ಈ ರೀತಿಯಾಗಿ ಜೀವನ ಮೌಲ್ಯವನ್ನು ಹೇಳ್ತಾ ಇದೆ. ಅದ ನಂತರ ಉಪರಿಚರನನ್ನು ಹೇಳ್ತಾ ಇದೆ. ಉಪರಿಚರ ಅಂದರೆ ಯಾರು ಅಂದರೆ ಎಲ್ಲರಿಗಿಂತ ಎತ್ತರ ಸ್ಥಾನದಲ್ಲಿ ಯಾರು ಇರುವವನು ಅವನು ಉಪರಿಚರ. ಮಹಾಭಾರತದಲ್ಲಿ ರಾಜಸೂಯ ಯಾಗ ಮಾಡಿದಾಗ ಯಾರಿಗೆ ಇಲ್ಲಿ ಅಗ್ರಪೂಜೆ ಮಾಡಬೇಕು ಅಂತ ಕೇಳಿದಾಗ ಕೃಷ್ಣನೇ ಸರ್ವೋತ್ತಮ ಅಂತ ಅವನಿಗೆ ಅಗ್ರಪೂಜೆ ಮಾಡಬೇಕು ಅಂತ ಭೀಷ್ಮಾಚಾರ್ಯರು ಸಲಹೆ ಕೊಟ್ಟಾಗ ಉಪ್ಪಿದ ಮನಸ್ಸಿನಿಂದ ಎಲ್ಲರೂ ಕೂಡ ಸಂತೋಷದಿಂದ ಅದನ್ನು ಅಭಿನಂದಿಸಿ ಕೃಷ್ಣನನ್ನು ಎತ್ತರ ಸ್ಥಾನದಲ್ಲಿ ಕೂಡಿಸಿ ಅಗ್ರಪೂಜೆಯನ್ನು ಸಲ್ಲಿಸಿದರು. ಹೀಗೆ ಕೃಷ್ಣ ಎತ್ತರ ಸ್ಥಾನದಲ್ಲಿದ್ದು ಅಗ್ರಪೂಜೆಯನ್ನು ಸ್ವೀಕರಿಸಿದವನು, ಅದರಿಂದಾಗಿ ಅವನು ಉಪರಿಚರ. ಇಷ್ಟು ಎತ್ತರ ಸ್ಥಾನದಲ್ಲಿ ಕೂತ್ಕೊಂಡು ಕೃಷ್ಣ ಆ ಪೂಜೆಯನ್ನು ಸ್ವೀಕರಿಸಿ ಉಪರಿಚರೆ ಅನಿಸ್ಕೊಂಡ. ಆದರೆ ಅವನಲ್ಲಿ ಎಷ್ಟು ಸರಳತೆ ಇತ್ತಂದರೆ ಹೇಳ್ತಾ ಇದ್ದಾರೆ, ಎಲ್ಲ ಯಾರು ರಾಜಸೂಯ ಯಾಗದಲ್ಲಿ ಅವನು ಒಳ್ಳೆ ಸೇವೆ ಮಾಡಿದ, ಒಳ್ಳೆ ಅಷ್ಟು ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿ ಎತ್ತರ ಸ್ಥಾನದಲ್ಲಿದ್ದಂಥ ಕೃಷ್ಣ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸದೇನೆ ಎಲ್ಲರ ಆ ಆತಿಥ್ಯವನ್ನು ಆ ರಾಜಸೂಯ ಯಾಗದಲ್ಲಿ ಎಲ್ಲರ ಕಾಲು ತೊಳೆದು ಅವರಿಗೆ ಪೂಜೆ ಮಾಡ್ತಾ ಎಲ್ಲ ಮಾಡಿದ. ಕೆಲವರು ಹೇಳ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮ ಮೊದಲನೇ ಪಂಕ್ತಿಯಲ್ಲಿ ಊಟ ಕುತ್ಕೊಳ್ಳೇ ಇಲ್ಲ, ಎರಡನೇ ಪಂಕ್ತಿಯಲ್ಲಿ ಊಟ ಕುತ್ಕೊಂಡ. ಅಷ್ಟು ಸರಳ, ಎಲ್ಲರ ಆತಿಥ್ಯವನ್ನು ಅವನು ಎಲ್ಲರಿಗೆ ಆತಿಥ್ಯ ಮಾಡಿ ಸರಳವಾಗಿ ನಡೆದುಕೊಂಡ. ಹಾಗಾಗಿ ಉಪರಿಚರತಿ, ಎಲ್ಲರ ಸೇವೆ ಮಾಡಿದ ನಂತರ ಕೃಷ್ಣ ಅಷ್ಟು ಸರಳತೆಯನ್ನು ತೋರಿಸಿ ನಂತರ ತಾನು ಊಟ ಮಾಡ್ತಾ ಇದ್ದ. ಅದು ದಾಸರು ಅದನ್ನು ಚೆನ್ನಾಗಿ ಹೇಳ್ತಾರೆ. ಹೀಗೆ ಎತ್ತರ ಸ್ಥಾನದಲ್ಲಿದ್ದು ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿದ ಕೃಷ್ಣನೂ ಕೂಡ ಸೇವೆಯನ್ನು ಮಾಡಿ ವಿಶೇಷವಾಗಿ ಅಲ್ಲಿ ಸಾಚಿವ್ಯವನ್ನು ತೋರಿಸಿ ರಾಜಸೂಯಾಗದಲ್ಲಿ ಕೊನೆಗೆ ತಾನು ಊಟ ಮಾಡ್ತಾ ಇದ್ದ. ಅಷ್ಟು ಸರಳವಾಗಿದ್ದಾನೆ ಕೃಷ್ಣ, ಅವನ ಬಗ್ಗೆ ಬೆಳಕನ್ನು ಚೆಲ್ತಾ ಇದೆ ಎಂಬುದಾಗಿ ಮಹಾಭಾರತ ಹೇಳ್ತಾ ಇದೆ. ಇಂತಹ ಮಹಾಭಾರತವನ್ನು ಇಷ್ಟು ಶುದ್ಧ ಮಾಡಿ ಆ ಮಹಾಭಾರತ ಎಂಬ ಸುವರ್ಣ ಪೀಠದಲ್ಲಿ ಕೃಷ್ಣನನ್ನು ಕೂಡಿಸಿದ್ದಲ್ಲದೆ ಕೆಳಗೆ ಮಹಾಭಾರತ ಎಂಬ ಸುವರ್ಣ ಪೀಠದಲ್ಲಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದರೆ ಪರ್ಯಾಯ ಶ್ರೀಪಾದರು ಇನ್ನು ಮುಂದೆ ಮೇಲುಗಡೆ ಕೃಷ್ಣ ಮಂದಿರದ ಆ ಆಚ್ಛಾದನದಲ್ಲಿಯೂ ಕೂಡ ಆಚಾರ್ಯರ ರಜತ ಸುವರ್ಣವನ್ನು ಹೊದಿಕೆ, ಅಲ್ಲಿ ರಜತದ ಫಲಕದಲ್ಲಿ ಕೃಷ್ಣನ ಇಡೀ ಆಚಾರ್ಯ ಮಧ್ವರ ಸರ್ವಮೂಲವನ್ನು ಬರೆಸಿ ಅಲ್ಲಿಯೂ ಕೂಡ ಸುವರ್ಣದ ಆವರಣ ಆಗ್ತಾ ಇದೆ. ಎರಡೂ ಕೆಲಸವನ್ನು ಪರ್ಯಾಯ ಶ್ರೀಪಾದರು ಭಗವಂತನ ಅನುಗ್ರಹದಿಂದ ಮಾಡ್ತಾ ಇದ್ದಾರೆ.